ಯಾರು ಗುರೈಸ್ತಾ ಇರೋದು? ಯಾಕೆ ನಿಮ್ಮ ಅಮ್ಮ ಅವ್ರ ಎದ್ರಕೊಂಡ್ಬಿಡ್ಬೇಕಾ ನಾನು? ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲೋ ಹೊರಟಿದ್ದೀವಿ ನಾವು. ಬೇಗ ಹೊರಡಬೇಕು ಅಂತ ಅನ್ಕೊಂಡವರು ಆಲ್ರೆಡಿ 8:30 ಮಾಡಿಕೊಂಡು ಮನೆ ಬಿಡ್ತಾ ಇದ್ದೀವಿ. ನಮ್ದು ಯಾವಾಗಲೂ ಇದ್ದಿದ್ದೆ, ಅನ್ಕೊಳ್ಳೋದೇ ಒಂದು ಟೈಮು, ಹೊರಡೋದೇ ಇನ್ನೊಂದು ಟೈಮು. ಸೊ ಬನ್ನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ಇವಾಗ ಸದ್ಯಕ್ಕೆ ನಮ್ಮ ಅತ್ತೆ ಮನೆಗೆ ಹೋಗಿ ಅತ್ತೆ ಮಾವನ ಪಿಕ್ ಮಾಡಿಕೊಂಡು, ನನ್ನ ದೊಡ್ಡ ಮಗಳು ಕೂಡ ಅಲ್ಲೇ ಇದ್ದಾಳೆ, ಅವಳನ್ನು ಕರ್ಕೊಂಡು ನಾವು ಹೊರಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ, ಗೊತ್ತಾಗುತ್ತೆ. ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಅಪ್ಪನೂ ಚೆನ್ನಾಗಿದ್ದಾರೆ. ಎಷ್ಟು ಬೇಕು? ಸೊ ಅತ್ತೆ ಮಾವನ್ನು ನನ್ನ ಮಗಳನ್ನೂ ಪಿಕ್ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಫಸ್ಟ್ ಬಂದಿದ ತಕ್ಷಣ ಅಮ್ಮನ ಹತ್ರ ಕುತ್ಕೊಂತೀನಿ ಅಂತ ಹೇಳಿ ಫಸ್ಟ್ ಫ್ರಂಟಲ್ಲಿ ಕುತ್ಕೊಂಡಿದ್ಲು ನನ್ನ ಹತ್ರ. ಅದಾದ್ಮೇಲೆ ಪುಟ್ಟಕ್ಕನ ಹತ್ರ ಕುತ್ಕೋತೀನಿ ಅಂತ ಹೇಳಿ ಹಿಂದೆ ಹೋಗ್ಬಿಟ್ಟು ನೋಡಿ ಅವಳ ತಂಗಿನ ಹಿಡ್ಕೊಂಡು ಮುದ್ದಾಡ್ತಾ ಇದ್ದಾಳೆ. ಜರ್ನಿಯಲ್ಲಿ ಯಾವಾಗಲೂ ಹೀಗೇನೆ, ಮನೆಗೆ ಬಂದರೂ ಹೀಗೆ ಮಾಡ್ತಾಳೆ, ಹಿಡ್ಕೊಂಡ್ಬಿಡ್ತಾಳೆ ಗಟ್ಟಿಯಾಗಿ, ತಪ್ಕೊಳ್ಳೋದು ಮುತ್ಕೊಡೋದು ಎಲ್ಲ ಮಾಡ್ತಾಳೆ. ಅವಳ ಪ್ರೀತಿ ಅವಳಿಗೆ, ಬಟ್ ನಮಗೆ ಭಯ ಆಗುತ್ತೆ ನೋಡೋದಕ್ಕೆ, ಎಲ್ಲಿ ಬೀಳಿಸ್ಬಿಡ್ತಾಳೆ, ಎಲ್ಲಿ ಹೊಡೆದು ಬಿಡ್ತಾಳೆ, ಗಿಂಟು ಬಿಡ್ತಾಳೆ ಅಂತ. ಇನ್ನು ಬೆಂಗಳೂರು ಬಿಟ್ಟು ಮುಂದೆ ಸಾಗ್ತಾ ನಾವು ಬಂದಿದ್ದು ಕುದುರೆಮುಖ ಫಾರೆಸ್ಟ್ಗೆ. ಸೊ ನಾವಿಲ್ಲೇನು ನೋಡೋದಕ್ಕೆ ಬಂದಿಲ್ಲ, ಬಟ್ ನಾವು ಹೋಗ್ತಾ ಇರೋ ರೂಟ್ಗೆ ಇದು ಆನ್ ದ ವೇ ಅಲ್ಲಿ ಸಿಕ್ಕಿರುವಂಥ ಜಾಗ ಕುದುರೆಮುಖ ಫಾರೆಸ್ಟ್. ಅಲ್ಲೊಂದು ಸ್ವಲ್ಪ ಹಾಗೆ ಸೀನರಿ ಎಲ್ಲ ಚೆನ್ನಾಗಿತ್ತಲ್ಲ, ಹಾಗೆ ನೋಡಿಕೊಂಡು ಆನ್ ದ ವೇ ಹಾಗೆ ಹೋದ್ವಿ. ಇಲ್ಲಿ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ರೋಡಲ್ಲಿ. ಬಟ್ ಈ ರೋಡಲ್ಲಿ ಹೋಗ್ತಾರ ಇದ್ರೆ ಒಂದು ನರ ಪಿಳ್ಳೆ ಕೂಡ ಕಾಣಿಸ್ತಾ ಇರಲಿಲ್ಲ. ಫುಲ್ ಹಸ್ರಾಗಿ ಕಾಣಿಸ್ತಾ ಇತ್ತು. ದೂರದಲ್ಲಿ ಕಾಣ್ತಾ ಇರೋ ಬೆಟ್ಟಗಳು ತುಂಬಾನೇ ಬ್ಯೂಟಿಫುಲ್ ಆಗಿದ್ವು. ಆಚೆನೂ ಕಾಡು, ಈಚೆನೂ ಕಾಡು, ಫುಲ್ಲು ಮರಗಳ ಮಧ್ಯದಲ್ಲಿ ಹೋಗ್ತಾ ಇರೋವಂಥ ರೋಡು ತುಂಬಾ ಚೆನ್ನಾಗಿತ್ತು. ಆಗೋ ಈಗೋ ಎಲ್ಲೆಲ್ಲೋ ಒಂದೊಂದು ಪಾಸ್ ಆಗೋ ಅಂತ ಕಾರುಗಳು. ಹಾಗೆ ಸಿಟಿ ಎಂಟರ್ ಆದ್ಮೇಲೆ ಚಾಟ್ಸ್ ಏನಾದ್ರೂ ತಿನ್ನೋಣ ಅಂತ ಹೇಳಿ ಸ್ವಲ್ಪ ಬ್ರೇಕ್ ತಗೊಂಡು ಚಾಟ್ಸ್ ತಿನ್ಕೊಂಡು ಹಾಗೆ ಮುಂದೆ ಹೋದ್ವಿ. ಸೊ ನಾವು ನಮ್ಮ ಲೊಕೇಶನ್ ರೀಚ್ ಆಗಿದ್ದೀವಿ, ರೂಮಲ್ಲಿ ಇದ್ದೀವಿ. ಹಾಗೆ ಇದು ನನ್ನ ಮಗಳು ಮಾಡಿರೋ ಅಂಥ ವಿಡಿಯೋ. ಸೊ ನನ್ನ ಮೊಬೈಲ್ ಸಿಕ್ಬಿಟ್ರೆ ಸಾಕು, 100-200 ಫೋಟೋ ಹೊಡೆದಿಟ್ಟಿರ್ತಾಳೆ. ಇದು ವಿಡಿಯೋ ಮಾಡಿದ್ದು ಅವಳು. ಅಮ್ಮ ಸ್ಮೈಲ್ ಅಂತ ಹೇಳ್ತಾ ಇದ್ಲು. ಸೊ ನಾನು ಫೋಟೋ ತೆಗಿತಾ ಇದ್ದಾಳೆ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ, ಬಟ್ ನೋಡಿದ್ರೆ ವಿಡಿಯೋ ಮಾಡಿದ್ದಾಳೆ. ಇವಾಗ ನಾವು ಊಟ ಮಾಡಬೇಕು, ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಊಟ ಮಾಡಕ್ಕೆ ಹೋದಾಗ ನಾವು ಎಲ್ಲಿ ಹೋಗಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗೆ ವಾಚ್ ಮಾಡ್ತಾ ಇದ್ದೀವಿ. ಸೊ ಈ ಜಾಗ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿ. ಎಸ್, ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ದರ್ಶನಕ್ಕೆ ಲೇಟ್ ಆಗಿಬಿಟ್ಟಿದೆ, ಹಾಗಾಗಿ ನಾವು ಪ್ರಸಾದನ ತಗೊಳ್ಳೋದಕ್ಕೆ ಹೊರಟಿದ್ದೀವಿ. ಸೊ ಬೆಳಗ್ಗೆ ಹೋಗೋಣ ಅಂತ ಹೇಳಿ, ಇವಾಗಲೂ ಹೋಗಬಹುದು, ಹೋಗಿ ಹಾಗೆ ಕೈ ಮುಗಿದು ಬರ್ಬೋದು. ಬಟ್ ಬೆಳಗ್ಗೆ ಫ್ರೆಶ್ ಆಗಿ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೈಟ್ ಆಗಿರೋದ್ರಿಂದ ಅಷ್ಟು ಜನ ಇರಲ್ಲ ಅಂತ ಅನ್ಕೊಂಡಿದ್ದೆ, ಪರವಾಗಿಲ್ಲ, ತುಂಬಾನೇ ಜನ ಇದ್ರು. ನಾವು ಹೋದಾಗ ಫ್ರೈಡೆ, ಸೊ ಫ್ರೈಡೆ ಅಷ್ಟೊಂದು ಜನ ಇರಲ್ಲ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ತುಂಬಾನೇ ಜನ ಇದ್ದಾರೆ. ನಮ್ಮ ಆ್ಯಕ್ಚುಲ್ ಪ್ಲ್ಯಾನ್ ಏನಂತ ಇದ್ದಿದ್ದು ಅಂದರೆ, ಇಲ್ಲಿಂದ ಹೊರನಾಡಿಗೆ ಹೋಗಿ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿ, ಅಲ್ಲಿಂದ ಶೃಂಗೇರಿಗೆ ಹೋಗಿ, ಅಲ್ಲೆಲ್ಲ ಮುಗಿಸ್ಕೊಂಡು ನೈಟ್ ಇಲ್ಲಿಗೆ ಬಂದು ಹಾಲ್ಟ್ ಆಗಿ
ನೆಕ್ಸ್ಟ್ ಡೇ ದರ್ಶನ ಮಾಡಿಕೊಂಡು ಮಕ್ಕಳಿಗೆ ಮುಡಿ ಕೊಟ್ಬಿಟ್ಟು ಹೋಗಬೇಕಂತ. ಬಟ್ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದ್ವಿ. ಬಟ್ ಹೊರಟಿದ್ದೇ ಲೇಟ್ ಆಗಿದ್ದರಿಂದ ಅಲ್ಲಿಗೆ ಆಗೋಯಿತು. ಆಮೇಲೆ ಅಲ್ಲಿಂದ ಶೃಂಗೇರಿಗೆ ಹೋಗಿ ಬರೋದಕ್ಕೆ ಲೇಟ್ ಆಗ್ಬೋದು ಅಂತ ಹೇಳಿ ಡೈರೆಕ್ಟಾಗಿ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಇನ್ನಿಲ್ಲಿ ಊಟದ ಹಾಲ್ಗೆ ಬಂದ್ವಿ. ಎಷ್ಟು ಜನ ಬಂದ್ರೂ ಕೂಡ ಊಟದ ಹಾಲ್ ಎಷ್ಟು ನೀಟಾಗಿರುತ್ತೆ ಇಲ್ಲಿ ಅಂದರೆ, ಧರ್ಮಸ್ಥಳ ಮೇಂಟೆನೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಚಿಕ್ಕವಳಿದ್ದಾಗ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲಿ ನೆಲದ ಮೇಲೆ ಕುತ್ಕೊಂಡು ತಿನ್ನೋ ಅಂತ ಒಂದು ಸಿಸ್ಟಮ್ ಇತ್ತು. ಎಲ್ಲರೂ ನೆಲದ ಮೇಲೆ ಸಾಲಾಗಿ ಕುತ್ಕೊಂಡಿದ್ರೆ ಫಾಸ್ಟಾಗಿ ಎಲ್ಲಾನು ಹಾಕೊಂಡು ಹೋಗ್ಬಿಡೋರು. ಬೇಡ ಅಂತ ಹೇಳಿ ಕೈ ಅಡ್ಡ ಇಟ್ಟರೆ ಕೈ ಮೇಲೆ ಹಾಕೊಂಡು ಬಿಸಿ ಬಿಸಿ ಸಾಂಬಾರನ್ನ ಕೈ ಮೇಲೆ ಹಾಕ್ಬಿಟ್ಟು ಹೋಗ್ಬಿಟ್ಟಿರೋರು. ಸೊ ನಂಗೆ ಇಲ್ಲಿಗೆ ಬಂದಾಗೆಲ್ಲ ಅದು ನೆನಪಾಗುತ್ತೆ. ಸೊ ಪ್ರಸಾದನೂ ತೊಗೊಂಡಾಯ್ತು. ಇನ್ನು ಹೊರಗಡೆ ಸ್ವಲ್ಪ ಹೊತ್ತು ಫುಲ್ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಹೊರಗಡೆ ಸ್ವಲ್ಪ ಹೊತ್ತು ಆರಾಮಾಗಿ ಮಕ್ಕಳನ್ನೆಲ್ಲ ಓಡಾಡಿಸ್ಕೊಂಡಿದ್ವಿ. ಅದಾದಮೇಲೆ ಧರ್ಮಸ್ಥಳದ ಮುಂಭಾಗದಿಂದನೇ ನಾವು ರೂಮ್ಗೆ ಹೋದ್ವಿ. ಇಲ್ಲೆಲ್ಲ ಮುಂದ್ಗಡೆ ಇದ್ದಿದ್ದು ಕಾಂಕ್ರೀಟ್ ನೆಲ ಇತ್ತಲ್ವಾ, ಸೊ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಫುಲ್ಲು ಮಣ್ಣಿನ ನೆಲನೇ ಇತ್ತು. ಪ್ರತಿ ಸಲ ಧರ್ಮಸ್ಥಳಕ್ಕೆ ಬಂದಾಗಲೂ ಏನಾದರೂ ಒಂದು ಚೇಂಜಸ್ ಇರುತ್ತೆ, ಏನಾದರೂ ಒಂದು ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಆ್ಯಕ್ಚುಲಿ ಟೆಂಪಲ್ ಒಳಗಡೆ ಏನೋ ಒಂದು ಪೂಜೆ ನಡೀತಾ ಇತ್ತು. ಹೋಗೋದಾದರೆ ಹೋಗಿ ಅಂತ ಹೇಳಿದ್ರು, ಅಟೆಂಡ್ ಆಗಿ ಅಂತ. ಬಟ್ ನನ್ನ ಹಸ್ಬೆಂಡು ಶಾರ್ಟ್ಸ್ ಹಾಕಿರೋದ್ರಿಂದ ಒಳಗಡೆ ಬಿಡಲಿಲ್ಲ. ನಾವೆಲ್ಲ ಹೋಗೋ ಮೂಡಲ್ಲೇ ಇದ್ವಿ. ಬಟ್ ಅವ್ರನ್ನ ಬಿಟ್ಟು ಹೇಗೆ ಹೋಗೋದು ಅಂತ ಹೇಳಿ ಬೇಡ, ಬೆಳಗ್ಗೆನೇ ಎದ್ದು ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ರೂಮಿಗೆ ಬಂದ್ವಿ. ಇನ್ನು ಬೆಳಗ್ಗೆ ನನ್ನ ಮಗಳಿಗೆ ಮುಡಿ ಕೊಡೋ ಶಾಸ್ತ್ರ. ಸೊ ಧರ್ಮಸ್ಥಳದಲ್ಲಿ ಇದು 3ನೇ ಮುಡಿ ಕೊಡ್ತಾ ಇರೋದು ಅವಳಿಗೆ. ಧರ್ಮಸ್ಥಳದಲ್ಲಿ ಕೊಡ್ಬೇಕಂತ ಹೇಳಿ ಕರ್ಕೊಂಬಂದ್ವಿ. ಸೊ ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಡೈಲಿ 9 ಗಂಟೆ 10 ಗಂಟೆಗೆ ಹೇಳ್ತಾ ಇದ್ದವಳು ಇವತ್ತು 5 ಗಂಟೆಗೆ ಎದ್ದು ಈ ಥರ ಕಾಣಿಸ್ತಾ ಇದ್ದಾಳೆ. ಮುಡಿ ಕೊಟ್ಟಾದ್ಮೇಲೆ ಈ ಥರ ಕಾಣಿಸ್ತಾ ಇದ್ದಾಳೆ ನೋಡಿ. ಸೊ ಮುಡಿ ಕೊಡೋ ಹತ್ರ ಎಲ್ಲ ನಾನು ಹೋಗಲಿಲ್ಲ, ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವರಪ್ಪ ಮತ್ತು ಅವಳು ಅವ್ರ ತಾತ ಹೋಗಿ ಮಾಡಿಸ್ಕೊಂಬಂದಿದ್ದಾರೆ. ಅವರಪ್ಪ ಕೂಡ ಮುಡಿ ಕೊಟ್ಟಿದ್ದಾರೆ. ಲೈಫಲ್ಲಿ ಫಸ್ಟ್ ಟೈಮ್ ಅಂತೆ. ಅಂದರೆ ಚಿಕ್ಕ ಮಗು ಇದ್ದಾಗ ಮನೆ ದೇವರಿಗೆ ಮುಡಿ ಕೊಟ್ಟಿದ್ದು ಬಿಟ್ಟರೆ ಇದೇ ಫಸ್ಟು ಅವರು ಕೂದಲು ತೆಗೆಸಿರೋದು ಅಂತ ಹೇಳ್ತಾ ಇದ್ರು. ಇನ್ನು ಹಾಕಿ ನನ್ನ ಇಳಿಸೋದು ಕೆಳಕ್ಕೆ ಇಲ್ಲ, ಸಾರಿ ಮಗನೇ ಸರ ಇಲ್ಲ, ಮೇಲೆ ತೆಗಿಬಾರ್ದು ಬಂದ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಟೆಂಪಲ್ ಕಡೆ ಬಂದ್ವಿ. ಸೊ ತುಂಬಾ ಜನ ಬೆಳಗ್ಗೆನೆ ಭಕ್ತಾದಿಗಳೆಲ್ಲ ಬಂದಿದ್ದರು. ಸೊ ನಾವು ಕೂಡ ಹೊರಟ್ವಿ. ಆಲ್ರೆಡಿ ಬಿಸಿಲು ಬಂದ್ಬಿಟ್ಟಿತ್ತು. ನಾವು ಅಂದ್ಕೊಂಡಿದ್ದ ಟೈಮ್ಗಿಂತ ಲೇಟ್ ಆಗಿತ್ತು. ತುಂಬ ಜನನೂ ಸೇರಿದ್ರು. ಹಾಗಾಗಿ ಹೇಗಪ್ಪ ಕ್ಯೂ ಅಲ್ಲಿ ನಿಲ್ಲೋದು ಅಂತ ಅಂದ್ಕೊಂಡಿದ್ವಿ. ಅಷ್ಟರೊಳಗೇನೆ ಮಗು ಇರೋದ್ರಿಂದ ಇಬ್ಬರಿಗೂ, ನನಗೆ ಮತ್ತು ನನ್ನ ಅತ್ತೆಗೆ ಡೈರೆಕ್ಟ್ ಎಂಟ್ರಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಬಿಡ್ತೀವಿ ಅಂತ ಹೇಳಿದರು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಾವ ಇಬ್ಬರೂ ಲೈನಲ್ಲೇ ಬಂದ್ರಂತೆ. ಪಾಪ ಪೂಜೆ ಹಾಗೂ ಪ್ರಸಾದ ಆಗಿರಬೇಕಾದವರು ಸಾಲಿನಲ್ಲಿ ಒಂದು ಬರುವಾಗ ಕೌಂಟರಿನಲ್ಲಿ ಕೊಡುತ್ತಾರೆ. ಪೂಜೆಗೆ ತಗೊಂಡೇ ಒಳಗಡೆ ಬಂದು ಶ್ರೀ ಸ್ವಾಮಿಯ ದರ್ಶನವನ್ನ ಹಾಗೂ ನಿಮ್ಮ ಪೂಜೆ ಪಾಪ ಅವಳಿಗೆ ಇದಾಗಿದೆ, ಸುಸ್ತಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. AC ರೂಮ್ ಮಾಡಿದ್ದಾರೆ. ತಿರುಪತಿಯಲ್ಲಿ ಒಂದೊಂದು ರೂಮಲ್ಲಿ ಬಿಡ್ತಾರಲ್ಲ ಆ ಥರ ಮಾಡಿದ್ದಾರೆ. ತುಂಬ ನೀಟಾಗಿದೆ. ಅಲ್ಲಲ್ಲೇ ಪ್ರಸಾದ ಕೊಡ್ತಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಮತ್ತು AC ರೂಮ್ ಅಂತಲೂ ಹೇಳಿದ್ರು. ಸೊ ಅಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೊ ಅದೆಲ್ಲ ಕೇಳ್ಬಿಟ್ಟು ನಾನು ಆ ಕಡೆನೇ ಹೋಗಬೇಕಿತ್ತು, ನೋಡಬೇಕಿತ್ತು ಅಂತ ಅನ್ನಿಸ್ತು. ನೋಡಿದ್ರೆ ಇಲ್ಲಿ ನಮಗೆ ಡೈರೆಕ್ಟ್ ಎಂಟ್ರಿ ಸಿಕ್ಕಿರೋದ್ರಿಂದ ಸೊ ಹೋದ್ವಿ. ಆದಷ್ಟು ಬೇಗ ದರ್ಶನ ಮಾಡ್ಕೊಂಡ್ವಿ. ನಮ್ಮ ದರ್ಶನ ಬೇಗ ಆಯಿತು. ಅವರಿಬ್ರು ಸ್ವಲ್ಪ ಲೇಟಾಗಿ ಬಂದರು. ಫುಲ್ಲು ಸುತ್ತಾಕೊಂಡೆಲ್ಲ ಬಂದಿದ್ದಾರೆ. ಅವರಿಬ್ರು ದರ್ಶನ ಮಾಡ್ಕೊಂಡು ಬರೋ ತನಕನೂ ಅಲ್ಲೇ ವೆಯ್ಟ್ ಮಾಡಿ ಅವ್ರ ಜೊತೆಗೆ ಆಚೆ ಬಂದ್ವಿ. ಸೊ ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಅಲ್ಲೊಂದು ಪಾರ್ಕ್ ಇದೆಯಲ್ಲ, ಸೊ ಆ ಪಾರ್ಕ್ ಒಳಗಡೆ ಹೋಗಿ ಮಕ್ಳಿಗೆ ಏನಾದರೂ ನೋಡೋದಕ್ಕೆ ಕಾಣುತ್ತಾ ಅಂತ ಹೇಳಿಬಿಟ್ಟು ಹೋದ್ವಿ. ಒಳಗಡೆ ಕರ್ಕೊಂಡೋದ್ವಿ. ಸೊ ಅಲ್ಲಿ ಕಲರ್ ಫಿಶ್ಗಳಿತ್ತು. ಅಕ್ವೇರಿಯಂ ಥರ ಎಲ್ಲ ಮಾಡಿ, ಟ್ಯಾಂಕ್ ಥರ ಎಲ್ಲ ಮಾಡಿ ಅಲ್ಲಿ ಕಲರ್ ಫಿಶ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಹಾಗೆ ಪಾರ್ಕ್ ಒಳಗಡೆ ಎಲ್ಲ ಓಡಾಡಿಕೊಂಡು ಮಕ್ಳಿಗೊಂದು ಚೇಂಜಸ್ ಇರಲಿ ಅಂತ ಹೇಳಿಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಪಾರ್ಕ್ ಒಳಗಡೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ರು. ನಾನು ಮತ್ತು ನಮ್ಮ ಅತ್ತೆ ಹೋಗೋಣ ಮಕ್ಳಿಗೆ ಏನಾದರೂ ನೋಡೋಕ್ಕೆ ಸಿಗಬಹುದು ಅಂತ ಹೇಳಿಬಿಟ್ಟು ಆಟ ಆಡ್ಕೊಂಡು ಬರ್ತಾರೆ ಅಂತ ಹೇಳಿ
ಬಂದ್ವಿ. ಬಟ್ ಇಲ್ಲಿಂದ ನಮಗೆ ನೆಕ್ಸ್ಟು ಸುಬ್ರಹ್ಮಣ್ಯಕ್ಕೆ ಹೋಗೋ ಅಂತ ಒಂದು ಪ್ಲ್ಯಾನ್ ಇತ್ತು. ಹಾಗಾಗಿ ಅಲ್ಲಿ ಲೇಟ್ ಆಗ್ಬೋದು ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ರು. ನಾವಿಲ್ಲ ಪಾರ್ಕ್ ಒಳಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ತುಂಬ ವಿಶಾಲವಾಗಿದೆ ಪಾರ್ಕು. ನಾನು ಎಷ್ಟೊಂದು ಸಲ ಧರ್ಮಸ್ಥಳಕ್ಕೆ ಬಂದಿದ್ದೀನಿ, ಆದರೂ ಕೂಡ ಈ ಪಾರ್ಕ್ ಒಳಗಡೆ ಹೋಗಿರಲಿಲ್ಲ. ಸೊ ಇದೇ ಫಸ್ಟು. ತುಂಬ ಜನ ಬಟ್ಟೆ ಎಲ್ಲ ಒಗ್ದಾಕಿ ಅಲ್ಲಿ ಬಟ್ಟೆಗಳನ್ನ ಒಣಗಾಕ್ಬಿಟ್ಟಿದ್ರು. ಸೊ ಇನ್ನು ಕೆಲವರು ಅಲ್ಲೇ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡಿದ್ವಿ. ಇನ್ನು ನನ್ನ ಮಗಳನ್ನೆಲ್ಲ ನಿಲ್ಲಿಸಿ ನಾವು ನಿಂತ್ಕೊಂಡು ಒಂದೆರಡು ಫೋಟೋಗಳನ್ನೆಲ್ಲ ತೊಗೊಂಡ್ವಿ. ನನ್ನ ಮಗಳು ಹಿಡಿದು ನಿಲ್ಸೋಕ್ಕೆ ಆಗ್ತಾ ಇರಲಿಲ್ಲ, ಅವಳು ನಿಂತ್ಕೊತಾ ಇದ್ದಿದ್ದೇ ಹೆಚ್ಚು. ಇನ್ನು ನನ್ನ 2ನೇ ಮಗಳಂತೂ ಪಾಪ ನನ್ನನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬರೋಳು, ಸುಮ್ಮನೆ ಆಚೆ ಈಚೆ ನೋಡೋಳು ಅಷ್ಟೇ, ಅವಳಿಗೇನು ಗೊತ್ತಾಗಲ್ಲ. ದೊಡ್ಡವಳು ಅಂತೂ ಆಚೆ ಈಚೆ ಓಡಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿದ್ಲು. ಅವಳಿಗೆ ಮಾತಾಡಕ್ ಬರಲ್ಲ. ಸೊ ನೆಮ್ಮದಿಯಾಗಿ ದರ್ಶನ ಅಂತೂ ಮುಗೀತು. ಅಲ್ಲಿಂದ ರೂಮ್ಗೆ ಹೋಗಿ ಲಗೇಜ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಇಲ್ಲಿಂದ ನೆಕ್ಸ್ಟು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಇಲ್ಲಿಗೆ ಧರ್ಮಸ್ಥಳ ಮುಗೀತು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.